ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ SSLC ಮುಗಿಸಿ ಮನೆಯಲ್ಲೇ ಸಮಯವನ್ನು ಕಳೆಯುತ್ತಿರುವ ಅಥವಾ ಹಾಳು ಮಾಡುತ್ತಿರುವ ಅಥವಾ ಮುಂದಿನ ಶೈಕ್ಷಣಿಕಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳೇ, ನಿಮಗಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಕರ್ನಾಟಕ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಷನಲ್ ರೆಗ್ಯುಲೇಷನ್ ಅಥಾರಿಟಿ, ಕರ್ನಾಟಕ ನರ್ಸಿಂಗ್ ಹಾಗೂ ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರ, ಪ್ಯಾರಾಮೆಡಿಕಲ್ ಬೋರ್ಡ್. ಏನು ಸರ್, ಏನು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಓದ್ತಾ ಇದ್ದೀರಾ? ಏನೂ ಇಲ್ಲ ಕಣ್ರಪ್ಪ. ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯು ಕ್ಯಾನ್ ಅಪ್ಲೈ ಥ್ರೂ ಆನ್ಲೈನ್ ಫಾರ್ ದೀಸ್ ಡಿಪ್ಲೊಮಾ ಕೋರ್ಸಸ್. ಇವೆಲ್ಲ ಡಿಪ್ಲೊಮಾ ಕೋರ್ಸಸ್ ಮಾಡೋದ್ರಿಂದ ನಿಮಗೆಲ್ಲರಿಗೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸೇ ಅಂತ ಅಂದ್ಕೊಳ್ಳಿ. ಬೇಗ ತಾವುಗಳು ಜಾಬಿಗೆ ಸೇರಿಕೊಳ್ಳಬಹುದು. 2024-25ನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ನೋಡಿ, ಸಾಲಿನ ಈ ಕೆಳಕಂಡ ಅರೆ ವೈದ್ಯಕೀಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಅಂದರೆ ಗೌರ್ಮೆಂಟ್ನಿಂದನೂ ಕೂಡ ಹಾಗೂ ಇತರೆ ಸರ್ಕಾರಿ ಆಸ್ಪತ್ರೆಗಳು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಂದನೂ ಹಾಗೂ ರಾಜ್ಯದಲ್ಲಿನ ಅಂದರೆ ನಮ್ಮ ಕರ್ನಾಟಕದಲ್ಲಿನ ವಿವಿಧ ಖಾಸಗಿ ಪ್ಯಾರಾಮೆಡಿಕಲ್ ಸಂಸ್ಥೆಗಳಲ್ಲಿನ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಸರ್ಕಾರಿ ಕೋಟಾದ ಸೀಟುಗಳಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಿದ್ದರೆ ಯಾವ ಕೋರ್ಸ್ಗಳು ಅಂತ ನಾವು ಇಲ್ಲಿ ನೀಟಾಗಿ ನೋಡ್ತಾ ಹೋಗೋದಾದರೆ ಕೋರ್ಸ್ಗಳ ಹೆಸರನ್ನು ಓದ್ತಾ ಹೋಗ್ತೇನೆ. ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಕೋರ್ಸ್ 2 ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಕೋರ್ಸ್ 3 ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಕೋರ್ಸ್ 4 ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಕೋರ್ಸ್ 5 ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಕೋರ್ಸ್ 6 ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಕೋರ್ಸ್ 7 ಡಿಪ್ಲೊಮಾ ಇನ್ ಆಪ್ಥಲಿಕ್ ಟೆಕ್ನಾಲಜಿ. ತಪ್ಪೋದಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಕೋರ್ಸ್ 8 ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್, ಕೋರ್ಸ್ 9 ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್. ಇವೆಲ್ಲ ಕೋರ್ಸ್ಗಳನ್ನು ಕರ್ನಾಟಕ ಗೌರ್ಮೆಂಟ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಕಾಲ್ಫರ್ಮ್ ಆಗಿದೆ. ಆನ್ಲೈನ್ ಮುಖಾಂತರ ತಾವುಗಳು ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಹಾಗಿದ್ರೆ ನೋಡ್ತಾ ಹೋಗೋಣ ಕನಿಷ್ಠ ವಿದ್ಯಾರ್ಹತೆ ಏನು ಅಂತ. ಹಾಗಿದ್ರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಯಾವ ಕೋರ್ಸಿಗೆ ಏನನ್ನು ಓದಿರಬೇಕು ಅಂತ. ಈಗ ಒಂದು ಕೋರ್ಸನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೋರ್ಸ್ಗಳಿಗೂ ತಾವುಗಳು PCMB ಕೋರ್ಸನ್ನು ತಾವುಗಳು ಕಂಪ್ಲೀಟನ್ನು ಮಾಡಬೇಕಾಗಿರುತ್ತೆ. ಅಥವಾ SSLC ಮೇಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಇದನ್ನು ತಾವುಗಳು ಏನಾದರೂ ತೊಂದರೆ ಇದ್ದಲ್ಲಿ ಇಲ್ಲೊಂದು ಏನಂತೀರ ತಾವುಗಳು ಆನ್ಲೈನ್ ಮುಖಾಂತರವೇ ತಮ್ಮ ಏನೋ ಡೌಟ್ಸ್ ಇದ್ದರೂ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಿ ಒಂದು ಕಂಡೀಷನ್ ಇದೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಅರ್ಜಿದಾರರು 1ನೇ ತರಗತಿಯಿಂದ 10ನೇ ತರಗತಿಯೊಳಗೆ ಅಥವಾ PUCಯವರೆಗೂ ಕನಿಷ್ಠ ಅಂದರೆ ಈ 12 ವರ್ಷದ ಎಜುಕೇಷನಲ್ಲಿ ಕನಿಷ್ಠ ಅಂದರೆ ಮಿನಿಮಮ್ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿರಬೇಕು. ನೀವು ಅಟ್ಲೀಸ್ಟ್ 7 ಇಯರ್ಸು ಎಜುಕೇಷನ್ ಅನ್ನೋದನ್ನು ಅಂದರೆ 1 to PUC ಏನಿದೆಯೋ ಅಟ್ಲೀಸ್ಟ್ 7 ವರ್ಷ ಈ ಕರ್ನಾಟಕದಲ್ಲಿಯೇ ತಾವುಗಳು ಓದಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ, ಆಯಿತಾ. ಇದಕ್ಕೆ ಸಂಬಂಧಿಸಿದ ದೃಢೀಕರಣ ಪ್ರತಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸುವುದು. ಅಪ್ಲಿಕೇಶನ್ ಅರ್ಜಿ ಹಾಕುವ ಸಮಯದಲ್ಲಿ ತಾವುಗಳು ದಯವಿಟ್ಟು ಇದನ್ನು ಮರಿಬಾರ್ದು. ಏನನ್ನು ಮರಿಬಾರ್ದು ಅಂತ ಹೇಳಿದರೆ ನಿಮ್ಮ ಒಂದು ವ್ಯಾಸಂಗ ದೃಢೀಕರಣ ಪತ್ರ ಅಂತ ಕರಿತೀವಿ, ಸ್ಟಡಿ ಸರ್ಟಿಫಿಕೇಟ್ ಅಂತ, ಕರ್ನಾಟಕದಲ್ಲಿಯೇ ಓದಿದ್ದು ಅಂತ. ಓಕೆ, ಅದನ್ನು ತಾವುಗಳು ಅದಕ್ಕೆ ಲಗತ್ತಿಸಬೇಕು, ಅಟ್ಯಾಚ್ ಮಾಡಬೇಕು. ಹಾಗಿದ್ರೆ ಕೋರ್ಸಿನ ಅವಧಿ ಎಷ್ಟು ವರ್ಷಗಳ ಕಾಲ ಈ ಕೋರ್ಸು ನಡೆಯುತ್ತೆ? 6 ತಿಂಗಳು, 1 ವರ್ಷನೋ ಅಥವಾ 2 ವರ್ಷನೋ ನೋಡ್ತಾ ಹೋಗೋಣ. PUC ಅಭ್ಯರ್ಥಿಗಳಿಗೆ ಇದರ ಅರ್ಥವೇನು ಅಂತ ಹೇಳಿದರೆ SLC ಮೇಲೂ ಕೂಡ ಈ ಎಲ್ಲ ಡಿಪ್ಲೊಮಾ ಕೋರ್ಸ್ಗಳಿಗೆ ತಾವುಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಹಾಗೂ PUCಯ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. PUC ಅಭ್ಯರ್ಥಿಗಳಿಗೆ 2 ವರ್ಷದ ಕೋರ್ಸ್ಗಳಾಗಿರುತ್ತೆ ಇದು ಹಾಗೂ +3 ತಿಂಗಳು ಇಂಟರ್ನ್ಶಿಪ್ ಮತ್ತು ಆಯಿತಾ, ಅಂದರೆ 2 years 3 months ಅಂತಲೇ ಅಂದ್ಕೊಳ್ಳಿ. 2 years ತಾವುಗಳು ಓದ್ತೀರಾ, ಎಕ್ಸಾಮು ಬರೀತೀರಾ, ಎಲ್ಲ ಮುಗಿಯುತ್ತೆ. 3 ತಿಂಗಳು ನಿಮಗೆ ಟ್ರೈನಿಂಗ್ ಪೀರಿಯಡನ್ನು ಕೊಡ್ತಾರೆ.
ಮತ್ತು SSLC ಓದಿದಂತಹ ವಿದ್ಯಾರ್ಥಿಗಳಿಗೆ SSLC ಮೇಲೆ ನಾನು ಈ ಒಂದು ಕೋರ್ಸನ್ನು ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು ತಾವುಗಳು 3 ವರ್ಷಗಳು ಪ್ಲಸ್ 3 ತಿಂಗಳು ಇಂಟರ್ನ್ಶಿಪ್ಪನ್ನು ಮಾಡಿಕೊಳ್ಳಬಹುದಾಗಿದೆ. ನೋಡಿ, SSLC ಅಭ್ಯರ್ಥಿಗಳಿಗೆ 3 ವರ್ಷಗಳು ಪ್ಲಸ್ 3 ತಿಂಗಳ ಇಂಟರ್ನ್ಶಿಪ್ ಅಂತ ಹೇಳಿದರೆ 3 ವರ್ಷ 3 ತಿಂಗಳು ಅಂದರೆ ತಮಗೆ ಟ್ರೈನಿಂಗ್ ಪೀರಿಯಡನ್ನು ಇರುತ್ತೆ. ಏನಿಯೋ ಪ್ರೀತಿಯ ವಿದ್ಯಾರ್ಥಿಗಳೇ, ಇದರ ಒಂದು ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಯಾಕಂದರೆ ಜಾಸ್ತಿ ನಿಮಿಷಗಳನ್ನು ತೆಗೆದುಕೊಂಡಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಸರ್. ಇನ್ನೂ ಕೆಲವೊಂದು ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಎಕ್ಸಾಮ್ 3 ನಡೀತಾ ಇದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾದಂತಹ ನಿಮ್ಮ ಒಂದು ಅಕಾಡೆಮಿಕ್ಸಿಗೆ ಅಪ್ಡೇಟನ್ನು ನಾನು ನೀಡ್ತಾ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಂತ ಈಗ. ಯಾಕಂದರೆ ಎಕ್ಸಾಮ್ 3 24ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಇದೇ ತಿಂಗಳು, ಹೌದಲ್ವಾ? ಈಗಾಗಲೇ ಇವತ್ತು 15 ತಾರೀಕು. ತಾವುಗಳು ಚೆನ್ನಾಗಿ ಓದು, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದರ ಒಂದು ಉಪಯೋಗವನ್ನು ತಾವುಗಳು ಪಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಇಂತಹ ಒಂದು ಅವಕಾಶವನ್ನು ತಾವುಗಳು ಬಿಡಬಾರ್ದು. ಅರ್ಜಿಗಳನ್ನು ಹಾಕಿ ಸರ್. ಅಪ್ಲಿಕೇಶನನ್ನು ಒಗೆಯೋದು ಕಲಿಬೇಕು. ಸಿಕ್ಕರೆ ಸೀಟು ಹೋಗ್ತಾ ಇರಬೇಕು. ಇಂತಹ ಕೆಲಸಕ್ಕೆ ತಾವುಗಳು ಯಾವುದೇ ರೀತಿಯಾದಂತಹ ಮುಜುಗರ ಪಡ್ಕೋಬಾರ್ದು. ಇದು ಯಾವುದೋ ಕೋರ್ಸ್ಗಳು ಇದು ಹಾಗೆ ಹೀಗೆ ಅಂತ. ನೋಡಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇದೆ, ಎಲ್ಲಿ ಬೇಕಾದ್ರೆ ಅಲ್ಲೇ ಕೆಲಸಗಳು ಸಿಗುತ್ತೆ. ಮೆಡಿಕಲ್ ರೆಕಾರ್ಡ್ಸ್ ನೋಡಿ, ಡಯಾಲಿಸಿಸ್ ಆಗಿರ್ಬೋದು, ಆಪ್ರೇಷನ್ ಥಿಯೇಟರಿಂದ ಆಗಿರ್ಬೋದು, ಎಲ್ಲ ಕಡೆ ನಿಮಗೆ ಫಸ್ಟು ಟೆಂಪರರಿ ಆಗಿ ತಗೊಂಡ್ರು ಕೂಡ ನಂತರದಲ್ಲಿ ನಿಮಗೆ ಗೌರ್ಮೆಂಟಲ್ಲಿ ಪರ್ಮನೆಂಟ್ ಮಾಡಿಕೊಳ್ಳುವ ಸಾಧ್ಯತೆಗಳು ಬಹಳ ಇರುತ್ತೆ. ಇಂಥ ಕೋರ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ತಾವುಗಳು ಇವೆಲ್ಲ ಕೆಳಮಟ್ಟದ ಕೋರ್ಸ್ಗಳು ಅಂತ ಅನ್ಕೋಬೇಡಿ. ಓಕೆ, ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.